ನಮಸ್ತೆ. ಇವತ್ತು ಬೆಳಿಗ್ಗೆನೆ ನನಗೆ ಸ್ವಲ್ಪ ಬಟ್ಟೆ ಕೆಲ್ಸಗಳು ಜಾಸ್ತಿನೇ ಇತ್ತು. ಅಂದ್ರೆ ಹ್ಯಾಂಡ್ ವಾಶ್ ಮಾಡೋದು ಕೆಲವೊಂದು ಸ್ಯಾರೀಸ್ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ವಾಶ್ ಮಾಡ್ಕೊಂಡು ನಾನು ಟೆರೇಸ್ ಮೇಲೆ ಇದ್ಬಿಟ್ಟಿದ್ದೆ. ಸೊ ನನ್ ಮಕ್ಳಿಬ್ರುನು ಕಿಚನ್ ಟೇಕ್ ಓವರ್ ಮಾಡ್ಕೊಂಡಿದ್ರು. ಪಾವನಿ ಪಾತ್ರೆ ಏನು ನಾವು ತೊಳ್ದಿಟ್ಟಿದೀವಲ್ವಾ ಅದನ್ನೆಲ್ಲ ಆರ್ಗನೈಸ್ ಮಾಡ್ತಿದ್ರೆ ಹನಿ ಕಂಪ್ಲೀಟ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಲು. ಯೂಶುವಲಿ ನೈಟೇ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀವಿ. ಬಟ್ ನಿನ್ನೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಬರೋದು ಲೇಟ್ ಆಗೋಯ್ತು. ಹಂಗಾಗಿ ನಮ್ಗೇನು ಕ್ಲೀನ್ ಮಾಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ನಮ್ಮ ಮನೇಲಿ ಅಂದ್ರೆ ಅದು ನಾನ್ ಮುಂಚೆಯಿಂದ ಅಭ್ಯಾಸ ಮಾಡ್ಬಿಟ್ಟಿದೀನಿ. ನೈಟ್ ಮಾಡಿಲ್ಲ ಅಂದ್ರೂ ಬೆಳಿಗ್ಗೆ ಎದ್ದು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ನಾವೇನಾದ್ರೂ ಅಡ್ಗೆ ಮಾಡ್ಬೇಕು ಅನ್ನೋದು. ಸೊ ಅದು ಮಕ್ಳುನು ಸಹ ಫಾಲೋ ಮಾಡ್ಕೊಂಡು ಬರ್ತಾರೆ. ಸೊ ಹನಿನು ಎಲ್ಲ ಕ್ಲೀನ್ ಮಾಡ್ಬಿಟ್ಟೆ ಟಿಫನ್ ಗೆ ರೆಡಿ ಮಾಡ್ತಾ ಇದ್ಲು. ಇನ್ನ ಹನಿ ಬಂದು ಆಲ್ಮೋಸ್ಟ್ ಆಲ್ ಒಂದ್ 6 ದಿನ ಆಗಿದೆ ಮನೆಗೆ. ಅವಳು ಬಂದಾಗಿಂದ ಅಂದ್ರೆ ಒಂದು 70% ಕಿಚನ್ ಅಲ್ಲಿ ಕೆಲಸ ಎಲ್ಲ ಅವಳೇ ಮಾಡ್ತಿದ್ದಾಳೆ ಅನ್ಬೋದು. ಒಂದ್ 30% ನಾನ್ ಮಾಡ್ತಿದ್ದೀನಿ, ಅಲ್ಲಿ ಇಲ್ಲಿ ಸ್ವಲ್ಪ ಅಡ್ಗೆ ಅಷ್ಟೇನೆ. ಇನ್ನೆಲ್ಲಾನು ಅವಳೇ ಮಾಡ್ಕೊಂತಾ ಇದ್ದಾಳೆ. ಅಂದ್ರೆ ಒಂಥರ ಖುಷಿ ಆಗತ್ತೆ. ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಕರೆಕ್ಟ್ ಆಗಿ ಕೆಲಸ ಹೇಳ್ಕೊಟ್ಟಿದೀವಿ ಅಂತಂದ್ರೆ ಒಂದ್ ಹಂತಕ್ ಬಂದಾಗ ಅವರು ನಮ್ಮನ್ನ ಕೂರ್ಸಿ ಊಟ ಅಡ್ಗೆ ಮಾಡಿಕ್ತಾರೆ ಅಂತಾನೆ ಹೇಳ್ಬೋದು. ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾವ ಮಕ್ಕಳಿಗಾದ್ರೂನು ನಾವು ಬೆಳೆಸೋ ರೀತಿಲಿ ನಾವ್ ಹೇಳ್ಕೊಡೋ ರೀತಿಲಿ ಡಿಪೆಂಡ್ ಆಗತ್ತೆ ಅಂತಾನೆ ಹೇಳ್ಬೋದು. ಇನ್ನ ಹನಿ ಓದಿರೋದು ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಆಗಿರೋದ್ರಿಂದ ಅವಳು ಮಾಡೋ ಪ್ರತಿ ಅಡ್ಗೆದಲ್ಲೂ ಅದ್ರಲ್ಲಿ ಎಷ್ಟು ಕ್ಯಾಲರೀಸ್ ಇದೆ, ಪ್ರೋಟೀನ್ಸ್ ಏನಿದೆ ಅನ್ನೋದು ಪ್ರತಿ ಒಂದು ನೋಡಿ ನೋಡಿ ಮಾಡ್ತಿರ್ತಾಳೆ. ಆದಷ್ಟು ರಿಚ್ ಪ್ರೋಟೀನ್ ಅಂದ್ರೆ ಅಡ್ಗೆಗಳನ್ನ ಮಾಡ್ತಿರ್ತಾಳೆ ಹನಿ. ಇವತ್ತು ಏನೋ ರಾಜ್ಮಾ ಯೂಸ್ ಮಾಡ್ಬಿಟ್ಟು ವೆಜ್ ಟಾಕೋಸ್ ಅಂತ ಏನೋ ಟಿಫನ್ ಗೆ ಮಾಡಿದ್ಲು. ಆಸ್ ಯೂಶುವಲ್ ನಮ್ಮ ಮನೇಲಿ ಮಾಡೋ ಅಂತ ಬೀಟ್ರೂಟ್ ಜ್ಯೂಸ್ ಅನ್ನ ಹೆಲ್ದಿ ಡ್ರಿಂಕ್ ಗೆ ಅಂತ ಮಾಡಿದ್ಲು. ನಾನ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಟಿಫನ್ ರೆಡಿ ಇತ್ತು. ತುಂಬಾನೇ ಟೇಸ್ಟಿಯಾಗಿ ಮಾಡಿದ್ಲು.